ನಮಸ್ತೆ ಸರ್. ನಮಗೆ FA2 ಇನ್ನ ಕೆಲವು ದಿನಗಳಲ್ಲಿದೆ. ನಮಗೆ ನಿಮ್ ಕಡೆಯಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ನಮ್ಮ ಸ್ಟೂಡೆಂಟ್ಸ್ ನನಗೆ ತುಂಬಾ ಮೆಸೇಜ್ ಮಾಡ್ತಾ ಇದ್ದಾರೆ. ಅದು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಯಾವುದೇ ಪ್ಲಾಟ್ಫಾರ್ಮ್ ಆದ್ರೂ ಬಿಡ್ತಾ ಇಲ್ಲ. ಸೊ ನಿಮಗೋಸ್ಕರ ನಾನು FA2 ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಇಲ್ಲಿ ನಿಮಗೋಸ್ಕರ ಸೆಗ್ರಿಗೇಟ್ ಮಾಡಿ ತಂದಿದ್ದೇನೆ. ಸೊ ರೈಟ್ ಫ್ರಾಮ್ ರೇ ಆಪ್ಟಿಕ್ಸ್ ಇಂದ ಲಾಸ್ಟ್ ಚಾಪ್ಟರ್ ದಟ್ ಇಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ವರೆಗೆ ನಿಮಗೆ ಮಾರ್ಕ್ಸ್ ನ ಸೆಗ್ರಿಗೇಟ್ ಮಾಡಿ ತಂದಿದ್ದಾನೆ. ಸೊ ಇಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, ಆಮೇಲೆ 5 ಮಾರ್ಕ್ಸ್ ಡೆರಿವೇಶನ್ ಅಂಡ್ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತೇಳಿ ಸೆಗ್ರಿಗೇಟ್ ಮಾಡಿ ಚಾಪ್ಟರ್ ವೈಸ್ ನಿಮಗೋಸ್ಕರ ತಂದಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಟ್ ಇಸ್ FA2 ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ದ ವೆರಿ ಫಸ್ಟ್ ಚಾಪ್ಟರ್ ಇನ್ ಸೆಕೆಂಡ್ ಪಾರ್ಟ್ ಆಫ್ ಫಿಸಿಕ್ಸ್ ದಟ್ ಇಸ್ ರೇ ಆಪ್ಟಿಕ್ಸ್. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಇಲ್ಲಿ ತಂದು ಕೊಟ್ಟಿದ್ದೇನೆ. ಸೊ ಏನಿಲ್ಲ, ಈ ನೋಟ್ಸ್ ಬೇಕಂದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯು ವಿಲ್ ಗೆಟ್ ದಿಸ್ ಫೈಲ್. ಡನ್? ಎಸ್ ಸರ್. ಸೊ ಅಲ್ಲಿ ಟೋಟಲ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದ 1, 2, 3, 4, 5, 6 ಕ್ವಶನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಓಕೆನಾ? ಸೊ 6 ಕ್ವಶನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಫಾರ್ 5 ಮಾರ್ಕ್ಸ್. ಆ 5 ಮಾರ್ಕ್ಸ್ ಕೇಳಿಲ್ಲಪ್ಪ, 5 ಮಾರ್ಕ್ಸ್ಗೆ ಡೆರಿವೇಶನ್ ಪಾರ್ಟ್ ಕ್ವಶನ್ಸ್ ಕೇಳ್ತಾರ. What if they do not ask a numerical problem for a 5 marks? There is a chance 3 marks questions ಕೇಳ್ಬೋದು ನ್ಯೂಮರಿಕಲ್ ಪ್ರಾಬ್ಲಮ್. ಆ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೇ ಈ ತರ ಕ್ವಶನ್ ಸಿಗುತ್ತೆ. 1, 2, 3 ಈ ನ್ಯೂಮರಿಕಲ್ ನ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಆಚೆ ಈಚೆ ನಂಬರ್ಸ್ ಚೇಂಜ್ ಮಾಡಿ ನಿಮಗೆ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರ. ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ನ್ಯೂಕ್ಲಿಯೈ. 3 ಮಾರ್ಕ್ಸ್ಗೆ ನ್ಯೂಮರಿಕಲ್ಸ್ ಕೇಳ್ತಾರೆ ಫ್ರಮ್ ಅ ನ್ಯೂಕ್ಲಿಯೈ ಚಾಪ್ಟರ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ರು ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇನ್ನ ನಾವು ಥಿಯರಿ ಪಾರ್ಟಿಗೆ ಬಂದಿಲ್ಲ. ಓಕೆನಾ? ಸೊ ಫ್ರಮ್ ನ್ಯೂಕ್ಲಿಯೈ ಇಂದ 1, 2, 3, 4 ಕ್ವಶನ್ಸ್ ಇದೆ. ಅಂಡ್ ಮತ್ತೆ ರೇ ಆಪ್ಟಿಕ್ಸ್ ಡೆರಿವೇಶನ್ ಪಾರ್ಟ್. ಇವಾಗ ನ್ಯೂಮರಿಕಲ್ ಪ್ರಾಬ್ಲಮ್ ಅಷ್ಟು ಓದ್ಕೊಂಡ್ರೆ ಸಾಕ? ಇದೆ, ಸ್ವಲ್ಪ ವೇಟ್ ಮಾಡಿ. ಓಕೆ? ಸೊ ರೇ ಆಪ್ಟಿಕ್ಸ್ ಇಂದ ಈ 4 ಡೆರಿವೇಶನ್ಸ್ ಬಿಟ್ಟು ಬೇರೆ ಏನು ಬರಲ್ಲ. ಈ 4 ಡೆರಿವೇಶನ್ಸ್ ಅಲ್ಲೇ ನಿಮಗೆ ಕೇಳೋದು. ಈ 4 ಡೆರಿವೇಶನ್ಸ್ ಬಿಟ್ಟು ಏನೂ ಕೇಳಲ್ಲ. ಓಕೆ? ಸೊ ಈ 4 ಡೆರಿವೇಶನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿ. That is from ray optics. And the next one wave optics ಇಂದ ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಕೇಳ್ತಾರೆ ಸ್ಪ್ಲಿಟ್ ಟೈಪ್ ಕ್ವಶನ್ಸ್. ಇಷ್ಟು ಕ್ವಶನ್ಸ್ ಬಿಟ್ಟು ಏನೋ ಪ್ರಾಕ್ಟೀಸ್ ಮಾಡಬೇಡಿ. ಓಕೆ? ಸೊ ಇಷ್ಟು ಕ್ವಶನ್ 4 ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ, ಬೇರೆದೇನು ಬೇಡ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಂದ ಇಷ್ಟು ಕ್ವಶನ್ಸ್. ಓಕೆ? ಸೊ 5 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ. ಓಕೆ? 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ವಿತೌಟ್ ಮಿಸ್ ವಿ ಹ್ಯಾವ್ ಟು ಲರ್ನ್ ದೀಸ್ 4 ಕ್ವಶನ್ಸ್. ಓಕೆ? ಆಮೇಲೆ ರೇ ಆಪ್ಟಿಕ್ಸ್ ಇಂದ 3 ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಡಿರೈವ್ ರಿಲೇಶನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ಫೋಕಲ್ ಲೆಂತ್ ಇನ್ ಅ ಕೇಸ್ ಆಫ್ ಅ ಕಾನ್ಕೇವ್ ಮಿರರ್ ಅಂತ. ಓಕೆ? ಸೊ ಟೋಟಲ್ 9 ಕ್ವಶನ್ಸ್ ಇದೆ. 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. 2 ಅಥವಾ 3 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್. ಓಕೆ ಸರ್. ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಇಸ್ ವೇವ್ ಆಪ್ಟಿಕ್ಸ್ ಇಂದ 2 ಅಥವಾ 3 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ಎಷ್ಟು 6 ಕ್ವಶನ್ಸ್. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ಜಸ್ಟ್ 7 ಕ್ವಶನ್ಸ್. ಓಕೆ? ಸೊ 7 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು. ಎಸ್ ಸರ್. ನೆಕ್ಸ್ಟ್ ಸರ್ ಆಟಮ್ಸ್ ಇಂದ 2 and 3 ಮಾರ್ಕ್ಸ್. ನಮ್ಗೆ ಗೊತ್ತಿದೆ ಆಟಮ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, ಓನ್ಲಿ 2 or 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ದೀಸ್ ಆರ್ ದ 7 ಕ್ವಶನ್ಸ್. ಈ 7 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು, ಬೇರೆ ಕ್ವಶನ್ಸ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಸರ್. ವಾಟ್ ನೆಕ್ಸ್ಟ್ ಅಂತಂದ್ರೆ ನ್ಯೂಕ್ಲಿಯೈ ಇಂದ ನಿಮಗೆ ಅದು ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಇದು ನಮಗೆ ಕ್ವಶನ್ಸ್. ಇಲ್ಲಿ 5 ಕ್ವಶನ್ಸ್ ಮಾತ್ರ ಇದೆ. ಈ 5 ಕ್ವಶನ್ಸ್ ಓದ್ಕೊಂಡ್ರೆ ಬೇರೆದು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡನ್? ಎಸ್ ಸರ್. ನೆಕ್ಸ್ಟ್ ಒನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಂದ ಇದು 2 and 3 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ಸ್ ಇದೆ. ಓಕೆ? ಸೊ ನೋಡಿ ಎಷ್ಟು ಸೆಗ್ರಿಗೇಟ್ ಮಾಡಿ ತಂದಿದ್ ಬಂದ್ರೆ ಇಷ್ಟು ಓದ್ಕೊಂಡ್ರೆ ಬೇರೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಕ್ವಶನ್ಸ್. ಓಕೆನಾ? ರೈಟ್ ಸರ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಸೆಮಿ ಕಂಡಕ್ಟರ್ ಇಂದ ಇಲ್ಲ ಮತ್ತೆ 3 ಕ್ವಶನ್ಸ್. ಟೋಟಲ್ ನಮಗೆ 10 ಕ್ವಶನ್ಸ್ ಐತೆ. ಓಕೆನಾ? ಸೊ ಇಷ್ಟು ಓದ್ಕೊಳ್ಳಿ. ಅಂಡ್ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಿಸಿದ್ದಾರೆ. ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಿಸಿದ್ದಾರೆ. ಇಂಪಾರ್ಟೆಂಟ್ ಇದ್ಯಾವುದು MCQ ಫಿಲ್ ಇನ್ ದ ಬ್ಲಾಂಕ್ಸ್. ನೋಡಿ ನಮಗೆ ಇದು FA2 ಆಗಿರೋದ್ರಿಂದ, ಓಕೆ? ಸೊ ಗಮನ ಬಿಟ್ಟು ಕೇಳಿ. FA2 ಆಗಿರೋದ್ರಿಂದ ನಿಮಗೆ 10 ಮಾರ್ಕ್ಸ್. ಓಕೆ? ಸೊ 10 ಮಾರ್ಕ್ಸ್ MCQ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಅಂದ್ರೆ 7 ಫಿಲ್ ಇನ್ ದ MCQ ಅಂಡ್ 3 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ? ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಟೋಟಲ್ 15 ಮಾರ್ಕ್ಸ್ ಏನಿದೆಲ್ಲ ಔಟ್ ಆಫ್ 35 15 ಮಾರ್ಕ್ಸ್ 2 ಸೆಷನ್ ಅಂದ್ರೆ ಬರುತ್ತೆ. ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಂಡ್ ಫಸ್ಟ್ ಪಾರ್ಟ್ A ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ MCQ ಬರುತ್ತೆ. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಕಾದಲ್ಲಿ ಜಸ್ಟ್ ಯು ಕಮೆಂಟ್. ಓಕೆ sir, we need. Okay, so just you comment MCQ fill in the blanks and numerical problems na mention ಮಾಡಿ. half of the important problems ಮತ್ತೆ important MCQs and important fill in the blanks ನಾನು ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ನಿಮಗೋಸ್ಕರ ಮಾಡ್ತೀನಿ. ಓಕೆನಾ? ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ನಿಮಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು MCQs, fill in the blanks ಮತ್ತೆ numerical problems ನಿಮಗೋಸ್ಕರ ಸಾಲ್ವ್ ಮಾಡ್ತೀನಿ ಫ್ರಮ್ ಸೆಕೆಂಡ್ ಪಾರ್ಟ್ ಫಾರ್ ಯುವರ್ FA2. ಆರ್ ಯು ರೆಡಿ? ಸೊ ರೆಡಿ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
MCQ, fill in the blanks, numerical problem ಅಂತ ಒಂದೇ ಲೈನ್ ಅಲ್ಲಿ ಬರ್ಬೇಕು. ಓಕೆನಾ? ಫುಲ್ ಬೆಂಕಿ ಬಿರುಗಾಳಿ ಬರ್ಬೇಕು, ಅದ್ರ ಜೊತೆ ಸಿಂಬಲ್. ಓಕೆನಾ? That's it.